ಬ್ರೈನ್ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು, ಲಕ್ವಾ ಅಂತ ಹೇಳ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ಬ್ರೈನ್ದು ರಕ್ತ ಸಂಚಾರಣೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇದರದ್ದು ಎರಡು ತರಹದ ಟೈಪ್ಸ್ ಇರುತ್ತೆ. ಒಂದು ರಕ್ತ ಹೆಪ್ಪುಗಟ್ಟಾಗಿ ರಕ್ತನಾಳಿಗಳು, ಬ್ರೈನ್ಗೆ ಹೋಗೋ ರಕ್ತನಾಳಿಗಳು ಬ್ಲಾಕ್ ಆಗಿದ್ದರೆ ಅದರಿಂದ ಸ್ಟ್ರೋಕ್ ಆಗ್ಬೋದು, ಅದಕ್ಕೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನ್ನೊಂದು ರಕ್ತಸ್ರಾವಣಿ ಆಗಿಬಿಟ್ರೆ ಹೆಮರಾಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಎರಡಿನಲ್ಲಿ ನಾವು ನಾರ್ಮಲ್ ಆಗಿ ನೋಡಿದರೆ ಪೇಷಂಟ್ಗೆ ಕೈಕಾಲದು ಸ್ವಾಧೀನ ಕಡಿಮೆ ಆಗಬಹುದು, ಕಣ್ಣು ದೃಷ್ಟಿನಲ್ಲಿ ಪ್ರಾಬ್ಲಮ್ ಆಗಬಹುದು, ಮಾತಾಡೋದಲ್ಲಿ ಪ್ರಾಬ್ಲಮ್ ಆಗಬಹುದು. ಆ್ಯಂಡ್ ಈ ಸಿಂಪ್ಟಮ್ಸ್ ಬರೋದು ಅದು ಇದ್ದಕ್ಕಿದ್ದಂಗೆ ಸಡನ್ ಆಗಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.